ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸುಂದರಿ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಸೆಂಟ್ ಸೋಫಿಯಾ ಶಾಲೆಯ ಗುರುವಂದನಾ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಸಂಸ್ಥಾಪಕರಾದಂತಹ ಶ್ರೀ ರಾಜಣ್ಣ ಅವರೇ ಹಾಗೂ ಶ್ರೀ ಯೋಗೇಶ್ ಅವರೇ ಹಾಗೂ ಹಾಗೆ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ನಮ್ಮ ಆಶ್ರಮದ ಸದ್ಭಕ್ತರು ಹಾಗೂ ನಮ್ಮ ಗುರುಕುಲ ಹಾಗೂ ವಿದ್ಯಾಸಂಸ್ಥೆಗಳ ಮಾರ್ಗದರ್ಶಕರು, ಇಷ್ಟೊತ್ತು ಅವರ ಒಂದು ಪರಿಚಯವನ್ನು ನೀಡಿದಂತಹ ಶ್ರೀ ಮೋಹನ್ ರಾಮ್ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲಿಗೆ ನಾನು ಈ ಒಂದು ಸಂಸ್ಥೆ ಒಂದು ವಿಶಿಷ್ಟವಾದಂತಹ ಸಂಸ್ಥೆ. ಆಗಲೇ ನೀವು ಮಾಡಿದಂತಹ ಒಂದು ನೃತ್ಯ ಪ್ರದರ್ಶನದ ಹಾಡು ಮತ್ತು ನೀವು ತೆಗೆದುಕೊಂಡಂತಹ ಒಂದು ಮಾಡಿದ ಶಪಥ, ನೀವು ಹಾಡಿದ ಒಂದು ಫ್ರೆಂಡ್ಶಿಪ್ ಗೀತೆ ಆಗಬಹುದು, ಇವೆಲ್ಲವೂ ಸೂಚಿಸುತ್ತೆ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸಿದಾಗ ಒಬ್ಬ ಮನುಷ್ಯ ಯಾವ ರೀತಿ ಬದಲಾವಣೆ ಆಗ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ನಮಗಿಂದು ಬೇಕಾಗಿರುವುದು ಗುರುಕುಲ ಶಿಕ್ಷಣ ಪದ್ಧತಿ ಅಂತ. ಸಾವಿರದ 1836 ಈಚೆಗೆ ಭಾರತದಲ್ಲಿ ಜಾರಿಗೆ ಬಂದಿದ್ದು ಈ ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಇದರಿಂದ ಒಂದಷ್ಟು ಒಳ್ಳೆಯದಾಗಿದೆ ನಮ್ಮ ದೇಶಕ್ಕೆ, ಆದರೆ ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟದ್ದಾಗಿದೆ. ಅದು ಯಾವುದು ಅಂತ ಹೇಳಿದ್ರೆ, ಇವತ್ತು ಭಾರತದಲ್ಲಿರುವಂತಹ ವಿದ್ಯಾವಂತರೇ ಹೆಚ್ಚು ಭಾರತಕ್ಕೆ ಕೆಡಕನ್ನು ಮಾಡ್ತಾ ಇದ್ದಾರೆ. ಅದು ಐ ಹೋಪ್ ಯು ಆಲ್ ಅಗ್ರಿ ವಿತ್ ಮೀ. ಮೋರ್ ದ ಎಜುಕೇಶನ್, ಮೋರ್ ದಿ ಕರಪ್ಷನ್. ಮೋರ್ ದ ಎಜುಕೇಶನ್, more cheating. Why? Defective education system. ಆಗಲೇ ಮೋಹನ್ ರಾಮ್ ಅವರು ಹೇಳ್ತಾ ಇದ್ರು, ತೆಂಡೂಲ್ಕರ್ ಹೇಗೆ ತನ್ನ ಪ್ಯಾಷನೇಟ್ ಒಂದು ವರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡು ವರ್ಲ್ಡ್ ಫೇಮಸ್ ಆದರು, ಅವ್ರ ಲೈಫಲ್ಲಿ ಹೇಗೆ ಅವರು ಟೀಚರ್ ಆಗಬೇಕಂತಿದ್ರು, ಇಂಜಿನಿಯರ್ ಆದರು. ನಿಜ, ನಿಮ್ಮಲ್ಲೂ ಇವತ್ತು ಆ ಥರ ವ್ಯಕ್ತಿಗಳಿದ್ದಾರೆ. ನಮ್ಮ ಬ್ರಿಜೇಶ್ ತಗೊಂಡ್ರೆ ಅವರು ಇಂಜಿನಿಯರು, ಆದರೆ ಅವ್ರ ಪ್ಯಾಷನ್ ಟೀಚಿಂಗು. ಆದ್ದರಿಂದ So it indicates that how our passionate work
ಕ್ಯಾನ್ ಗಿವ್ ಗುಡ್ ಫ್ರೂಟ್ಸ್ ಅಂತ. ಅವರು ಇಂಜಿನಿಯರ್ ಆಗಿದ್ರೆ ಇವತ್ತು ಲಕ್ಷಾಂತರ ಜನ ಇಂಜಿನಿಯರ್ಸ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವರಲ್ಲಿ ಇವರು ಒಬ್ಬರಾಗಿರ್ತಾ ಇದ್ರು. ಆದರೆ ಹಿಸ್ ಪ್ಯಾಷನ್ ಈಸ್ ಟು ಟೀಚ್, ಮಿಂಗಲ್ ವಿತ್ ಯಂಗ್ಸ್ಟರ್ಸ್. ಒಬ್ಬ ಯಂಗ್ಸ್ಟರ್ ಬಂದ ತಕ್ಷಣ ನೋಡಿ ನಿಮ್ಮ ಸ್ಕೂಲ್ ಕಡೆನೇ ಚೇಂಜ್ ಆಗೋಯ್ತು. ಅದಕ್ಕೆ ನೀವು ಅಷ್ಟು ಚೆನ್ನಾಗಿ ಚಪ್ಪಾಳೆ ಹೊಡೆದ್ರಿ. ಬಿಕಾಸ್ youngsters can understand the young minds better. They can come very close to us, and from the inner dimension he can open up so many things. ಆಗಲೇ ಒಂದೆಷ್ಟು ಒಳ್ಳೆ ಹಾಡು ಹಾಡಿದ್ರು ನೀವೆಲ್ಲ. ಫ್ರೆಂಡ್ಶಿಪ್, ನಾನು ಫ್ರೆಂಡ್ಶಿಪ್ ಮೇಲೆ ಒಂದು ಲೇಖನ ಬರೀಬೇಕು ಅಂತ ಯೋಚಿಸ್ತಾ ಇದ್ದೆ. ಫ್ರೆಂಡ್ಶಿಪ್ಪು ಎಂತಹ ಒಂದು ಅದ್ಭುತವಾದ್ದು ಈ ಜಗತ್ತಿನಲ್ಲಿ ಅಂತ ಹೇಳಿದ್ರೆ, ಫ್ರೆಂಡ್ಶಿಪ್ಗಿಂತ ದೊಡ್ಡದು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನಿಮಗೆಲ್ಲ. ಕಡೆಯವರೆಗೂ ಇರೋದು ಯಾವುದಪ್ಪ ಅಂದರೆ ಫ್ರೆಂಡ್ಶಿಪ್ ಒಂದೇ. ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ, ಮ್ಯಾರಿಡ್ ಲೈಫ್ ಆಗಬಹುದು, ಅವರ ಒಂದು ಕೆರಿಯರ್ ಲೈಫ್ ಅಥವಾ ಎಂಪ್ಲಾಯಿ ಲೈಫ್ ಆಗ್ಬೋದು, ಇದೆಲ್ಲದರಲ್ಲೂ ಅವ್ರಿಗೆ ಯಾವಾಗಲೂ ಸಹಾಯ ಮಾಡ್ತಿರೋದು ಯಾವುದು ಅಂದರೆ ಆ ಫ್ರೆಂಡ್ಶಿಪ್ಪೇ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅವರೊಬ್ಬರು ಅನಾಮಧೇಯಾಗಿದ್ದರು. ಅವ್ರ ಬಗ್ಗೆ ಯಾರಿಗೂ ಅಮೇರಿಕದಲ್ಲಿ ಗೊತ್ತಿರಲಿಲ್ಲ. 2-3 ತಿಂಗಳು ಮೊದಲೇ ಹೋಗಿದ್ರು. ಶಿಕಾಗೋ ಉಪನ್ಯಾಸ ಸೆಪ್ಟೆಂಬರ್ 11, 1893 ಆಯಿತು. ಅದಕ್ಕೆ ಮೊದಲು 2-3 ತಿಂಗಳು ಅವರಿಗೆ ಯಾರು ಫ್ರೆಂಡ್ಸ್ ಆಗಲಿ, ಪರಿಚಿತರಾಗಲಿ, ರೆಕಮೆಂಡೇಶನ್ ಲೆಟರ್ ಆಗಲಿ ಯಾವುದೂ ಇರಲಿಲ್ಲ. ಬಟ್ ಸ್ವಾಮಿ ವಿವೇಕಾನಂದರಲ್ಲಿ ಇದ್ದಂತಹ ಆ ಫ್ರೆಂಡ್ಲಿ ನೇಚರ್ ಇದೆಯಲ್ಲ, ಅದು ಅವ್ರಿಗೆ ಒಂದು ಅಪ್ವರ್ಡ್ ಟರ್ನ್ ಅನ್ನು ಕೊಡ್ತು. ಅವರು ಚಳಿಯಲ್ಲಿ ಒಮ್ಮೆ ಎಲ್ಲಿ ಹೋಗಬೇಕು ಗೊತ್ತಾಗದೆ ಒಂದು ಬಾಕ್ಸಲ್ಲಿ ಮಲಗಿದ್ರು. ಅಂದರೆ ಈ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಬಾಕ್ಸ್ ಇರುತ್ತೆ ನೋಡಿ, ಆ ಥರದ್ರು ಮಲಗಿದ್ರು. ನಂತರ ಮುಂದೆ ಒಬ್ಬರು ಮನೆ ಮುಂದೆ ಕುಳಿತಿದ್ದಾಗ ಅಲ್ಲಿನ ಒಬ್ಬಳು ಲೇಡಿ ಹೊರಗಡೆ ಬಂದು, ಯಾರು ಇವರು ಅಪರಿಚಿತರು, ನೋಡೋದಕ್ಕೆ ಭಾಳ ಥರ ವಿಶೇಷವಾಗಿದ್ದಾರಲ್ಲ ಅಂತ ಹೇಳಿ ಕರೆದು ವಿಚಾರಿಸಿ ಆಮೇಲೆ ಮನೆಯೊಳಗೆ ಕರೆದುಕೊಂಡು ಅವ್ರನ್ನ ಮಾತಾಡಿಸಿ ಅವರಿಂದ ಪ್ರಭಾವಿತರಾಗಿ ಹೇಲ್ ಅಂತ, ಮಿಸಸ್ ಹೇಲ್ ಅವರು ವಿವೇಕಾನಂದರ ಪರಿಚಯ ಆದಮೇಲೆ ಅವರಿಂದ ಇವರ ಒಂದು ಫ್ರೆಂಡ್ಲಿ ನೇಚರ್, ಎ ಮ್ಯಾನ್ ಆಫ್ ವಿಸ್ಡಮ್, ಇವರ ಒಂದು ಸ್ವೀಟ್ ಪರ್ಸನಾಲಿಟಿ ಎಲ್ಲ ಇನ್ಸ್ಪೈರ್ ಆಗಿ ಶಿ ಇಂಟ್ರಡ್ಯೂಸ್ಡ್ ಹಿಮ್ ಟು ಸೋ ಮೆನಿ ಗ್ರೇಟ್ ಲ್ಯೂಮಿನರೀಸ್. ಲೇಟರ್ he was introduced to Professor John Henry Wright, Harvard professor. So then Swamiji became very famous because Henry Wright, when Swamiji asked him to give a recommendation letter to participate in the World Parliament of Religions, he said, surely I will give Swamiji. Then he wrote like this: here is a monk from India who is more learned than all our learned professors put together. What a great credential it is. Later on, Swamiji became world famous after his Chicago address. 3 minutes he spoke on the brotherhood, the universal message, the universality, how one can live in harmony, the religious harmony and the great message of Indian philosophy. Then so many friends, Swamiji could not contain, for he got invitations from all over the country.
not because of his oratory skills. There are so many good orators in the world, but as a good friend and a good human being, one can win the whole world. That was Swami Vivekananda. ಸೊ ಪ್ರೀತಿಯ ಬಂಧುಗಳೇ, ನೀವು ಕೂಡ ಈ ಸ್ನೇಹ ಇದೆಯಲ್ಲ, ಅದಕ್ಕೆ ಹೆಣ್ಮಕ್ಳಿಗೆ ಸ್ನೇಹ ಅಂತ ಹೇಳ್ತಾರೆ. ಆದರೆ ಎಲ್ಲರ ಜೊತೆ ಸ್ನೇಹ ಮಾಡಬಾರ್ದು ಅಷ್ಟೇ. ಸ್ನೇಹ ಮಾಡೋ ಒಳ್ಳೆಯದು, ಆದರೆ ಸ್ನೇಹಕ್ಕೆ ಒಂದು ಸ್ಯಾಂಟಿಟಿ ಅಂತಿದೆ. ಆ ಸ್ಯಾಂಟಿಟಿ ಮೇಂಟೈನ್ ಮಾಡಬೇಕು. ಫಿಸಿಕಲ್ ಅಟ್ರಾಕ್ಷನಿಂದ ಸ್ನೇಹ ಮಾಡೋದು ಬೇರೆ, ಅಥವಾ ಅವರ ಕ್ವಾಲಿಟೀಸಿಂದ ಇನ್ಸ್ಪೈರ್ ಆಗಿ ನಾವು ಸ್ನೇಹ ಮಾಡೋದು ಬೇರೆ. ನಿಜವಾದ ಸ್ನೇಹದಲ್ಲಿ ಸ್ಯಾಕ್ರಿಫೈಸ್ ಇರುತ್ತೆ, ಸೆಲ್ಫಿಶ್ನೆಸ್ ಇರೋದಿಲ್ಲ. ಎಲ್ಲಿ ಸೆಲ್ಫಿಶ್ನೆಸ್ ಇರುತ್ತೆ, ಎಲ್ಲಿ ಜಲಸಿ ಇರುತ್ತೆ, ಅಲ್ಲಿ ಸ್ನೇಹ ಇರೋದಿಲ್ಲ, ಅಲ್ಲಿ ಬಿಸ್ನೆಸ್ ಅಷ್ಟೇ ಇರುತ್ತೆ. ಹೌ ಕ್ಯಾನ್ ಐ ಮೇಕ್ ಯೂಸ್ ಆಫ್ ದೆಮ್ ಆರ್ ದೇರ್ ನಾಲೆಡ್ಜ್ ಆರ್ ದೇರ್ ಪವರ್. ಈ ರೀತಿ ನಾವು ಇನ್ನೊಬ್ಬರನ್ನ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಸ್ನೇಹ ಮಾಡಿದ್ರೆ ಅದು ವ್ಯಾವಹಾರಿಕ ಸ್ನೇಹ ಆಗುತ್ತೆ. ನಿಜವಾದ ಸ್ನೇಹ, ನಿಮಗೆಲ್ಲ ಬೆಸ್ಟ್ ಎಕ್ಸಾಂಪಲ್ ಸ್ನೇಹದ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಮತ್ತು ಸುಧಾಮ, ಶ್ರೀಕೃಷ್ಣ ಮತ್ತು ಅರ್ಜುನ. ಅರ್ಜುನ ಶ್ರೀಕೃಷ್ಣನನ್ನ ಸಖಭಾವದಿಂದ ನೋಡ್ತಿದ್ದಂತೆ. ಸಖ ಅಂದರೆ ಫ್ರೆಂಡ್ ಅಂತ. ಅದರಿಂದಲೇ ಭಗವದ್ಗೀತೆಯನ್ನ ಅರ್ಜುನನ ಮುಂದೆ ಇಟ್ಕೊಂಡು ಶ್ರೀಕೃಷ್ಣ ಬೋಧಿಸ್ದ. ಅವನಿಗೆ ವಿಶ್ವರೂಪ ದರ್ಶನವನ್ನು ನೀಡಿದ. ಎಲ್ಲ ದ ಹೈಯೆಸ್ಟ್ ಥಿಂಗ್ ಏನಿದೆಯೋ ಅದೆಲ್ಲವನ್ನು ಅವನು ರಾಧೆಗೂ ಕೊಡಲಿಲ್ಲ, ಅದನ್ನು ಅಥವಾ ತನ್ನ ಭಕ್ತರಾದಂತಹ ಭೀಷ್ಮ ಇತ್ಯಾದಿಗಳು ಕೊಡಲಿಲ್ಲ. ಬೆಸ್ಟ್ ಫ್ರೆಂಡ್ ಆದಂತಹ ಅರ್ಜುನನಿಗೆ ಅವನು ಹೈಯೆಸ್ಟ್ ಏನು ಕೊಡ್ಬೋದು ಅದನ್ನು ಕೊಟ್ಟ. ಅದರಿಂದ ಈ ಫ್ರೆಂಡ್ಶಿಪ್ ಅನ್ನೋದನ್ನು ನಾವು ಬೆಳೆಸ್ಕೊಳ್ಬೇಕು, ಬಹಳ ಮುಖ್ಯ ಅದು ಈ ಜಗತ್ತಿನಲ್ಲಿ. ನಂತರ ವಿವೇಕಾನಂದರು ಲಂಡನ್ಗೆ ಹೋದಾಗ, ಲಂಡನ್ನಲ್ಲಿ ಅವ್ರಿಗೆ ಎಷ್ಟು ಜನ ಫ್ರೆಂಡ್ಸ್ ಆಗೋರು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು. ಸ್ವಾಮಿ ವಿವೇಕಾನಂದರ ಎಲ್ಲ ವರ್ಕ್ಸನ್ನು ರೆಕಾರ್ಡ್ ಮಾಡಿದವನು ಗುಡ್ವಿನ್ ಅಂತ, ಅವನು ಸ್ಟೆನೋಗ್ರಾಫರ್. ಅವನು ಹಿ ಬಿಕೇಮ್ ದಿ ಬೆಸ್ಟ್ ಫ್ರೆಂಡ್. ಅವನು ವಿವೇಕಾನಂದರಿಂದ ಇನ್ಸ್ಪೈರ್ ಆಗಿ ಇಂಡಿಯಾಗೆ ಬಂದು ಕಡೆಗೆ ಇಂಡಿಯಾಲೇ ಇದ್ದ. ಅವನು ಇಂಡಿಯಾಲಿಂದ ಈಗಲೂ ಅವನು ಇಂಡಿಯಾಲೇ ಶರೀರ ಬಿಟ್ಟು ಒಂದು ಸಮಾಧಿ ಇಲ್ಲ, ಇಂಡಿಯಾಲೇ ಇದೆ, ಊಟಿಯಲ್ಲಿದೆ ಈಗಲೂ ಕೂಡ. ಇನ್ನೊಬ್ಬರು ಬಹಳ ವೆರಿ ಗ್ರೇಟ್, ನಿಮಗೆಲ್ಲ ಚೆನ್ನಾಗಿ ಗೊತ್ತು, ವಿವೇಕಾನಂದರ ಫ್ರೆಂಡ್ ಆದವರು ಮಾರ್ಗರೆಟ್ ನೋಬೆಲ್. ಲೇಟರ್ ಶಿ ಬಿಕೇಮ್ ಯಾರು ಗೊತ್ತಿಲ್ವಾ? ನಿವೇದಿತಾ ಕೇಳಿದಿರಲ್ಲ, ಸಿಸ್ಟರ್ ನಿವೇದಿತಾ. ಸಿಸ್ಟರ್ ನಿವೇದಿತಾ ಕೂಡ ಸ್ವಾಮಿ ವಿವೇಕಾನಂದರಿಗೆ ಬಹಳ ಇನ್ಸ್ಪೈರ್ ಆಗಿ. ಸೊ ವಿವೇಕಾನಂದರಿಗೆ ಯಾರ್ಯಾರು ಫ್ರೆಂಡ್ಸ್ ಆದರೋ, ಝೇವಿಯರ್, ಮಿಸ್ಟರ್ ಝೇವಿಯರ್ ಅಂಡ್ ಮಿಸಸ್ ಝೇವಿಯರ್, ಅವರು ದೇ ಕೇಮ್ ಟು ಇಂಡಿಯಾ ಲೀವಿಂಗ್ ಆಲ್ ರಿಟೈರ್ಡ್ ಮಿಲಿಟರಿ ಆಫೀಸರ್. ಅವರು ಬಂದು ಸ್ವಾಮಿ ವಿವೇಕಾನಂದರು ಹಿಮಾಲಯದಲ್ಲಿ ಸ್ಥಾಪಿಸಿದಂತಹ ಅದ್ವೈತ ಆಶ್ರಮಕ್ಕೆ ಅವರು ಎಲ್ಲ ತಮ್ಮ ಅರ್ನಿಂಗ್ಸನ್ನು ಡೊನೇಟ್ ಮಾಡಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ದೇ ಲಿವ್ ಟಿಲ್ ಲಾಂಗ್ ಇನ್ ದಟ್ ಪ್ಲೇಸ್. ಹಾಗೆ ಇನ್ನೊಬ್ಬ ಇ.ಟಿ. ಸ್ಟರ್ಡಿ ಅಂತ, ಹೀಗೆ ಹಲವಾರು ಜನ ಸ್ನೇಹಿತರು ಸ್ವಾಮಿ ವಿವೇಕಾನಂದರಿಂದ ಇನ್ಸ್ಪೈರ್ ಆಗಿ ಭಾರತಕ್ಕಾಗಿ ದುಡಿದ್ರು. ಸ್ನೇಹದಿಂದ ನಾವು ದೊಡ್ಡ ಒಂದು ಬದಲಾವಣೆಯನ್ನೇ ತರಬಹುದು. ಆಗಲೇ ನೀವು ಮಾಡಿದಂತಹ ಒಂದು ನೃತ್ಯ ರೂಪಕದಲ್ಲಿ ಬಹಳ ಒಳ್ಳೆ ಮೆಸೇಜ್ ಇತ್ತು. ಶುದ್ಧತೆ ಶುದ್ಧತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಔಟ್ ಆಫ್ ಸೈಲೆನ್ಸ್ ಅಂಡ್ ಪ್ಯೂರಿಟಿ ದ ವರ್ಡ್ ಆಫ್ ಪವರ್ ವಿಲ್ ಕಮ್. ಅಂದರೆ ಎಲ್ಲಿ ಶುದ್ಧತೆ ಇರುತ್ತೋ, ಎಲ್ಲಿ ಮೌನ ಇರುತ್ತೋ ಆ ಮಾತಿಗೆ ತುಂಬ ಶಕ್ತಿ ಬರುತ್ತೆ. ನಾವಿವತ್ತು ಸ್ವಲ್ಪ ಇಂಟ್ರಾವರ್ಟ್ ಆಗಬೇಕಾಗಿದೆ. ನಾವೆಲ್ಲ ರ್ಯಾಟ್ ರೇಸಲ್ಲಿ ಹೋಗ್ತಾ ಇದ್ದೇವೆ. ಆಗಲೇ ಮೋಹನ್ ರಾಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ನಿಮಗೆ,
ಎಲ್ಲ ನಾವೆಲ್ಲ ಬಯಾಸ್ಡ್ ಮೈಂಡ್ಸ್. ಪೇರೆಂಟ್ಸ್ಗಾಗಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಫ್ರೆಂಡ್ಸ್ಗಾಗಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ನಮ್ಮ ಪ್ಯಾಷನ್ ಎಲ್ಲಿದೆ ಅಂತ ನಾವು ಸ್ವಲ್ಪ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೇ ಹಲವಾರು ವರ್ಷಗಳು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಮ್ಮ ಬಸವನಗುಡಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ ನನ್ನ ಸ್ಟೂಡೆಂಟ್ ಡೇಸಲ್ಲಿ. ಅಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಪ್ರಭಾವಕ್ಕೊಳಗಾಗಿ ಅಲ್ಲಿನ ಒಂದಷ್ಟು ವಾಲಂಟಿಯರ್ ಸರ್ವಿಸಸ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ವಿವೇಕಾನಂದರ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಓದಿದ ಮೇಲೆ ನಾನು ಇಂಜಿನಿಯರಿಂಗ್ ಮುಗಿಸಿ ಅಮೇರಿಕಕ್ಕೆ ಹೋಗಬೇಕು ಅಂತೆಲ್ಲ ಫಾರಿನ್ ಎಕ್ಸಾಮ್ಸ್ ಎಲ್ಲ ತೊಗೊಂಡಿದ್ದೆ, GRE TOEFL ಎಲ್ಲ ಆದಮೇಲೂ ನನಗೆ ಯಾಕೋ ಆ ಕಡೆಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಮೈ ಪ್ಯಾಷನ್ ವಾಸ್ ಟು ಬಿಕಮ್ ಎ ಮಾಂಕ್ ಲೈಕ್ ಸ್ವಾಮಿ ವಿವೇಕಾನಂದ ಅಂಡ್ ಟು ಸರ್ವ್ ಅವರ್ ನೇಷನ್ ಅಂತೇಳಿ ನಾನು ಈ ಕಡೆ ಬಂದೆ. ನನಗೆಲ್ಲ ಅನುಕೂಲತೆಗಳು ಇತ್ತು. ನನ್ನ ಪೂರ್ವಾಶ್ರಮದ ಅಣ್ಣ ಅಮೇರಿಕಲ್ಲೇ ವೆರಿ ಬಿಗ್ ಆಂಕಾಲಜಿಸ್ಟ್ ಆಗಿದ್ದ. ತುಂಬ ನಮ್ಮ ಕುಟುಂಬದ ಹಲವಾರು ಜನ ಅಮೇರಿಕದಲ್ಲಿ ಸೆಟ್ಲ್ ಆಗಿದ್ದರು. ಈವನ್ ದೆನ್ ನನಗೆ ಅಲ್ಲಿಗಿಂತ ಹೆಚ್ಚು ಅಟ್ರಾಕ್ಟ್. ಆ್ಯಸ್ ಎ ಮಾಂಕ್ ಐ ಆಮ್ ವೆರಿ ಪ್ರೌಡ್ ಟು ಟ್ರಾವೆಲ್ ಆಸ್ ಅನ್ ಅಂಬಾಸಿಡರ್, ಎ ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ಅಂಬಾಸಿಡರ್ ಆಫ್ ಇಂಡಿಯಾ. ಟೆಕ್ನಾಲಜಿಯಲ್ಲಿ ಇವತ್ತು ನಮ್ಮ ಸುಂದರ್ ಪಿಚೈ ಆಗ್ಬೋದು, ಹಲವಾರು ಜನ ನನ್ನ ಕ್ಲಾಸ್ಮೇಟ್ಸ್ ಇವತ್ತು ಅಮೇರಿಕದಲ್ಲಿ CEO ಭಾರತದಲ್ಲಿ ಎಷ್ಟೋ ಜನ IAS ಆಫೀಸರ್ಸ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಗ್ರೇಟ್ ಡಾಕ್ಟರ್ಸ್ ಆಗಿದ್ದಾರೆ, ಗುಡ್ ಬಿಸ್ನೆಸ್ ಮೆನ್ ಆಗಿದ್ದಾರೆ. ಅವ್ರು ನಾವು ಆವಾಗೆಲ್ಲ ಸೇರ್ತಾ ಇರ್ತೀವಿ. ನಾನು ಹೇಳೋದಲ್ಲ, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಿ ಅಂತ. ಆದರೂ ನನ್ನ ಕರೀತಾರೆ ಅವರು ಎಲ್ಲ ಫ್ರೆಂಡ್ಸು. ನಿಮಗೆಲ್ಲ ಗೊತ್ತಿರಬೇಕು, ಬೆಂಗಳೂರಲ್ಲಿ ಬಹಳ ಪ್ರಸಿದ್ಧವಾದ ಹೋಟ್ಲ್ ಯಾವುದು? ವೆಜ್ ಹೋಟ್ಲಪ್ಪ, ಅಡಿಗಾಸ್ ಕೇಳಿದ್ದೀರಾ? ಅಡಿಗಾಸಿನ ಒಬ್ಬ ಅಡಿಗ, ಅವರು 6-7 ಬ್ರದರ್ಸು. ಕಡೇ ಬ್ರದರು ರಾಧಾಕೃಷ್ಣ ಅಡಿಗ ಅಂತ. ಅವನು ನನ್ನ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಕ್ಲಾಸ್ಮೇಟ್. ಈಗಲೂ ನಾವು ಆವಾಗ ಹೋಗಿ ಅವನ ಭೇಟಿ ಮಾಡೋಕ್ಕೆ ಹೋದರೆ ಅವನ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋಗಿ ಅವರು ಸ್ಪೆಷಲ್ ಇಡ್ಲಿ ನನಗಲ್ಲೇ ತಂದುಕೊಡ್ತಾನೆ. ಅಂದರೆ ಈಗಲೂ ಇನ್ನೊಬ್ಬ ಎಷ್ಟೋ ಜನ ಇದ್ದಾರೆ ಅಮೇರಿಕದಲ್ಲಿ. ಒಬ್ಬ ಮುರಳಿ ಕಾಶಿ ಭಟ್ಟ ಅಂತಿದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರ್. ಅವನು ಅಮೇರಿಕದಲ್ಲಿ ಶಿಕಾಗೋಲ್ಲಿ ಬಹಳ ವರ್ಷ ಕೆಲಸ ಮಾಡಿದ. ಈಗ ಅವನು ಅವ್ರ ತಂದೆ ಸ್ಯಾನ್ಸ್ಕ್ರಿಟ್ ಪ್ರೊಫೆಸರ್ ಆಗಿದ್ದರು. ಮತ್ತೆ ಅವನ ಪ್ಯಾಷನ್ನು ಸ್ಯಾನ್ಸ್ಕ್ರಿಟ್ ಕಡೆ ತಿರುಗಿ ಹಲವಾರು ಸ್ಕ್ರಿಪ್ಚರ್ಸನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಅನುವಾದ ಮಾಡಿ ಈಗ ಶೃಂಗೇರಿ ಜಗದ್ಗುರುಗಳ ಜೊತೆ ಬಹಳ ಕ್ಲೋಸ್ ಆಗಿದ್ದು. ಮೊನ್ನೆ ಫೋನ್ ಮಾಡಿದ್ದಾಗ ಹೇಳ್ತಾ ಇದ್ದ, ನಾನು ಅಲ್ಲಿ ರಿಟೈರ್ಡ್ ಆಗಿ ಈಗ ಇಂಡಿಯಾಗೆ ಬಂದು ಸೆಟ್ಲ್ ಆಗಬೇಕಂತಿದ್ದೇನೆ. ಎಲ್ಲಾಗ್ತೀವೋ ಸೆಟ್ಲ್ ಅಂತ ಹೇಳಿದ್ರೆ, ಇಲ್ಲ ಬೆಂಗಳೂರಲ್ಲಿ ಒಂದು ಸೈಟ್ ಇದೆ, ಬೆಂಗಳೂರಲ್ಲಿ ಇರ್ತೀಯ ಅಂತ ಕೇಳಿದ್ರೆ, ಇಲ್ಲ ಒಂದು ಸೈಟ್ ಮಾರಬೇಕಂತಿದ್ದೀನಿ. ಮತ್ತೆ ಎಲ್ಲಿ ಹೋಗ್ತೀವೋ ಅಂದರೆ ಶೃಂಗೇರಿಯಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ಬೇಕಂತಿದ್ದೇನೆ. ಶೃಂಗೇರಿಯಲ್ಲಿ ಹೋಗಿದ್ದು ನನ್ನ ಮುಂದಿನ ಜೀವನವನ್ನು ನಾನು ವಾನಪ್ರಸ್ಥಿ ಥರ ಅಲ್ಲಿನ ನಮ್ಮ ಸ್ಕ್ರಿಪ್ಚರ್ಸನ್ನು ಸ್ಟಡಿ ಮಾಡ್ತಾ, ಅಲ್ಲಿ ಗುರುಗಳಿಗೆ ಸಹಾಯ ಮಾಡ್ತಾ ಅಲ್ಲಿರ್ಬೇಕಂತೀನಿ. ನೋಡಿ, ಹೀಗೆ ಹೌ ಅಟ್ ಡಿಫ್ರೆಂಟ್ ಲೆವೆಲ್ಸ್ ನಮ್ಮ ಮೈಂಡು ಕೆಲಸ ಮಾಡುತ್ತೆ. ನೀವು ಈ ವಯಸ್ಸಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ರೀತಿಯ ಟ್ರಾನ್ಸಿಷನ್ ಪೀರಿಯಡ್. 10th ಸ್ಟ್ಯಾಂಡರ್ಡಿಂದ ಈಗ ನೀವು ಆರ್ಟ್ಸ್ ತಗೋಬೇಕು, ಕಾಮರ್ಸ್ ತಗೋಬೇಕು, ಸೈನ್ಸ್ ತಗೋಬೇಕು. ಈ ಕಾಂಬಿನೇಷನ್ಗಳು ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕಾಗಿ ತಗೋಬೇಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ತಗೊಂಡ್ರು ಕಾಮರ್ಸ್ ಒಂದು ನೀವು ತಗೋಬೇಡಿ. ನೀವು ಯಾವಾಗಲೂ ಎಕ್ಸ್ಪರ್ಟು. ನಿಮಗೆ ಫ್ಯೂಚರ್ ಯಾವಾಗಲೂ ಒಂದು ರೀತಿಯ ಡೆಡಿಕೇಶನ್ ಬರಬೇಕಾದ್ರೆ ನಮ್ಗೆ ಯಾವ್ದು ಭಾಳ ಇಷ್ಟನೋ ಅದು ತಗೋಬೇಕು. ಇನ್ಫ್ಯಾಕ್ಟ್ ನನಗೆ ಮೆಡಿಕಲ್ಗೆ ಸೀಟ್ ಸಿಗ್ತಾ ಇತ್ತು. ನಮ್ಮನೇಲೆಲ್ಲ ಡಾಕ್ಟರ್ಸು. ನಾನು ಮೆಡಿಕಲ್ಗೆ ಐ ಹ್ಯಾಡ್ ಡಿಸೈಡೆಡ್ ಟು ಬಿಕಮ್ ಎನ್ ಇಂಜಿನಿಯರ್. ಸೊ ಐ ಟ್ರೈಡ್ ಓನ್ಲಿ ಫಾರ್ ಇಂಜಿನಿಯರಿಂಗ್. ಸೊ ಐ ಗಾಟ್ ಇಟ್ ಇನ್ ದ ಬೆಸ್ಟ್ ಕಾಲೇಜ್, UVC ಅಂತ ನೀವೆಲ್ಲ ಕೇಳಿರಬೇಕು. ಬೆಂಗಳೂರಿನ ನಂಬರ್ 1 ಕಾಲೇಜ್. ನಮ್ಮ ಯೋಗೇಶ್ ಅವರು ಅಲ್ಲೇ ಓದಿತ್ತು. ಅದು ಅಫ್ಕೋರ್ಸ್ ನಾನು ಯೋಗೇಶ್ಗಿಂತ ಸೀನಿಯರ್.
83 ಬ್ಯಾಚ್ ನಾನು. ಯೋಗೇಶ್ ಯಾವ ಬ್ಯಾಚು? ಮಂಚ್ ಜೂನಿಯರ್. ಅಂದರೆ ಏನೇನು ಬೇಕಂತ ನೀವು ಡಿಸೈಡ್ ಮಾಡ್ತಿರೋ ಒಳಗಡೆಯಿಂದ ಆವಾಗ ಒಂದು ಸ್ಪೆಷಲ್ ಮೋಟಿವೇಶನ್, ಇನ್ಸ್ಪಿರೇಷನ್ ಒಳಗಡೆಯಿಂದ ಬರುತ್ತೆ. ಅದರಿಂದ ಬಿ ಫರ್ಮ್ ಇನ್ ಯುವರ್ ಡಿಸಿಷನ್ಸ್ ಆ್ಯಂಡ್ ಸ್ಟಿಕ್ ಆ್ಯಂಡ್ ಡೆಡಿಕೇಟ್. ಸಿ, ಡಿಸಿಷನ್ ಈಸ್ ಒನ್ ಥಿಂಗ್, ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟೂಡೆಂಟ್ ಲೈಫ್. ಡೆಡಿಕೇಶನ್ ಅಲ್ಲಿ ನೀವು ನಮ್ಮ UEC ಮುಂದೆ ಬೋರ್ಡ್ ಇದೆ, ಒಂದು ವಿಶ್ವೇಶ್ವರಯ್ಯನವರು ಅವರ ಒಂದು ಟ್ಯಾಗ್ ಲೈನ್ ಇದೆ. ಅವರ ಡೆಡಿಕೇಶನ್ನೇ ಪ್ರಧಾನವಾಗಿ ಸಜೆಸ್ಟ್ ಮಾಡಿದ್ದಾರೆ. ಯಾವುದೇ ಫೀಲ್ಡು ವಿಶ್ವೇಶ್ವರಯ್ಯನವರಂತಹ ಇನ್ನೊಬ್ಬ ಇಂಜಿನಿಯರ್, ಇನ್ನೊಬ್ಬ ಸಿವಿಲ್ ಇಂಜಿನಿಯರ್ ನಮ್ಮ ದೇಶ ಯಾಕೆ ವರ್ಲ್ಡೇ ನೋಡಿಲ್ಲ ಅಂತ ಗ್ರೇಟ್ ಇಂಜಿನಿಯರ್, ಜೀನಿಯಸ್ ಅವರು ಯಾರು ಬೇಕಾದರೂ ಅಷ್ಟು ಗ್ರೇಟ್ ಆಗಬಹುದು ಅಂತ ಹೇಳಿದ್ದಾರೆ. ಹೇಗೆ? ಡೆಡಿಕೇಶನ್. ಯಾವುದೇ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೆಡಿಕೇಟ್ ಮಾಡಿದ ತಕ್ಷಣ ನಿಮ್ಮ ಇನ್ನರ್ ಎನರ್ಜಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದನ್ನೇ ವಿವೇಕಾನಂದ ಹೇಳಿದರು, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಆಲ್ ನಾಲೆಡ್ಜ್ ಈಸ್ ಇನ್ಸೈಡ್. ಆಲ್ ದೀಸ್ degrees, all these universities can give you only very little. It can kindle the inner energy. There is a famous subhashita, Acharyat padamadatte, padam shishya sumedaya, padam sab brahmacharibhya, padat kalakramenahi. ಅಂದರೆ 25% ನೀವು ಶಾಲೆಯಲ್ಲಿ ಕಲಿಯೋಕ್ಕಾಗೋದು. ಇನ್ನು ಅನದರ್ 25% ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಚರ್ಚೆ ಮಾಡಿ ಕಲ್ತ್ಕೋಬೇಕು. ನೀವ್ಯಾರು ಚರ್ಚೆನೇ ಮಾಡೋದಿಲ್ಲ ಇವತ್ತು. ಎಲ್ಲ ಕ್ರ್ಯಾವಿಂಗು ಅಥವಾ ಸುಮ್ಮನೆ ಒಂಥರ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಓದಬಾರ್ದು ಯಾವಾಗ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ಯು ನೀಡ್ ನಾಟ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಇಟ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್ ಇನ್ ಮೈಂಡ್. ಅದರಿಂದ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ. ಸೋಷಿಯಲ್ ಸ್ಟಡೀಸಲ್ಲಿ ಯಾವುದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ. ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇನ್ನು 25% ಶಿಷ್ಯಂ ಸ್ವಮೇಧಯ, ನೀವೇ ಥಿಂಕ್ ಮಾಡ್ಬೇಕು ಯಾವಾಗಲೂ. ನೀವೆಲ್ಲ ಏನು ಮಾಡ್ತೀರಿ? ಯಾರು ಜಾಸ್ತಿ ಡೀಪ್ ಥಿಂಕಿಂಗೇ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಡೆವಲಪ್ ಟ್ರಮೆಂಡಸ್ ಥಾಟ್ ಫೋರ್ಸ್. ಇವತ್ತು ಥಾಟ್ ಫೋರ್ಸ್ ಯಾರಲ್ಲೂ ಡೆವಲಪ್ಪೇ ಆಗ್ತಾ ಇಲ್ಲ. ಅದರಿಂದ ಯಾರಲ್ಲೂ ಜೀನಿಯಸ್ಗಳಾಗ್ತಾ ಇಲ್ಲ. ಯಾರೂ ಕೂಡ ಎಲ್ಲ ಡಿಸ್ಟ್ರಾಕ್ಟೆಡ್ ಮೈಂಡ್, ತುಂಬ ಒಂದು ರೀತಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಈಗಲೇ ಅದನ್ನು ನಾವು ಸ್ಟ್ರೀಮ್ ಲೈನ್ ಮಾಡ್ಕೊಂಡ್ಬಿಡ್ಬೇಕು. ಇನ್ ಫ್ಯೂಚರ್ ನೀವು ತುಂಬ ಕಷ್ಟ ಆಗುತ್ತೆ. ಈಗ ನಿಮ್ಮ ಲೈಫ್ ಹೇಗೆ ಮೌಲ್ಡ್ ಮಾಡ್ತಿರೋ ಅದರಂತೆ ನಿಮ್ಮ ಫ್ಯೂಚರ್ ಲೈಫು ನೀವು ಅದರ ಒಂದು ಫಲವನ್ನು ಅನುಭವಿಸೋಕ್ಕಾಗುತ್ತೆ. ಈಗ ಎಲ್ಲಿ ಕನ್ಫ್ಯೂಷನ್, ಡಿಸ್ಟ್ರಾಕ್ಷನ್ ನೀವೇನೋ ಬಲಿಯಾದರೆ ಇನ್ ಫ್ಯೂಚರ್ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದರಿಂದ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ಗೋ ಲಿಟಲ್ ಡೀಪರ್ ಇನ್ ಯುವರ್ ಓನ್ ಸೆಲ್ಫ್ ಆ್ಯಂಡ್ ಥಿಂಕ್. ಸಂಸ್ಕೃತದಲ್ಲಿ ಬಹಳ ಒಂದು ಒಳ್ಳೆ ಮಾತಿದೆ, ಶ್ರವಣೇನ ಅಜ್ಞಾನ ನಿವೃತ್ತಿ. ಶ್ರವಣೇನ ಅಜ್ಞಾನ ನಿವೃತ್ತಿ. ಶ್ರವಣ ಅಂದ್ರೇನು? ಶ್ರವಣ ಅಂದ್ರೆ ಗೊತ್ತಿಲ್ವಾ? ಕೇಳಿಸ್ಕೊಳ್ಳೋದು. ಶ್ರವಣ ಎಂದ್ರಿಯಾ? ಇದು ಶ್ರವಣೇನ ಅದಕ್ಕೆ ಪಾಠ ಕೇಳಬೇಕು. ಮನನೇನ ಸಂಶಯ ನಿವೃತ್ತಿ. ಏನ್ ಮಾಡಬೇಕು? ಫಸ್ಟು ಮನನ ಮಾಡಬೇಕು, ಮತ್ತೆ ಮತ್ತೆ ಅದರ ಬಗ್ಗೆ ಮೆಲುಕು ಹಾಕಬೇಕು, ಕೇಳಿಸ್ಕೋಬೇಕು. ಮತ್ತೆ ಮತ್ತೆ ನಾವು ಅದನ್ನ ಚರ್ನ್ ಮಾಡಬೇಕು ಒಳಗಡೆ. ಅವಾಗ ಎಲ್ಲ ಡೌಟ್ಸ್ ಹೋಗಿ ಟೀಚರ್ನ ಕೇಳಬೇಕು, ಡೌಟ್ಸನ್ನು ಕೇಳಿ ಮತ್ತೆ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು. ನಿಧಿಧ್ಯಾಸೇನ ವಿಪರ್ಯಯ ನಿವೃತ್ತಿ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬರಬೇಕಾದ್ರೆ ನೀವು ಇನ್ನೂ ಡೀಪಾಗಿ ಹೋಗಬೇಕು. ನಾವು ಏನು ಮಾಡ್ತಿದ್ದೇವೆ ಇವತ್ತು? ಬಹಳ ಸೂಪರ್ಫಿಷಿಯಲ್ ಆಗಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆ. ಇಂಜಿನಿಯರಿಂಗು ಅಷ್ಟೇ. ಎಷ್ಟು ಪ್ಯಾಥೆಟಿಕ್ ಕಂಡೀಷನ್ ಅಂತ ಹೇಳಿದ್ರೆ,
After getting an engineering degree, he will undergo 6 months training in any company. What is the need? Instead, he can do PUC and go to directly training, and he can start working. Engineering knowledge ಆಗಲಿ, ಅಫ್ಕೋರ್ಸ್ ಮೆಡಿಕಲ್ ನಾಲೆಡ್ಜ್ ಬೇಕಾಗುತ್ತೆ, ಮೆಡಿಕಲ್ ಓದಲೇಬೇಕಾಗುತ್ತೆ. ಇಂಜಿನಿಯರಿಂಗ್ ಸಿಸ್ಟಮ್ ನಮ್ಮಲ್ಲಿ ತುಂಬ ವರ್ಸ್ಟ್ ಕಂಡೀಷನ್ ಇದೆ. ಆ್ಯಕ್ಚುಲಿ ವಿ ಡೋಂಟ್ ಲರ್ನ್. ಇವಾಗ ಮೆಡಿಕಲ್ಲು ಹಾಗೆ ಆಗಿದೆ ಅಂತ ನಾನು ಕೇಳಿದೆ. ಹಿಂದೆ ಎಲ್ಲ ಫಸ್ಟ್ ಇಯರೆಲ್ಲ ಅವ್ರ ಅನಾಟಮಿ ಲ್ಯಾಬ್ ಇರುತ್ತೆ ಅವ್ರಿಗೆ. ಅನಾಟಮಿ ದೇ ವಿಲ್ ಲರ್ನ್ ಬೈ ಡಿಸೆಕ್ಟಿಂಗ್ ದಿ ಡೆಡ್ ಬಾಡೀಸ್ ಎಲ್ಲ. ಈಗೆಲ್ಲ ಸಿಮ್ಯುಲೇಷನ್ ಚೇಂಬರ್ಸ್ ಬಂದ್ಬಿಟ್ಟಿದೆ. ಸಿಮ್ಯುಲೇಷನ್, ದೇ ವಿಲ್ ಡೋಂಟ್ ಆ್ಯಕ್ಚುಲಿ ಕಟ್ ಎನಿಥಿಂಗ್. ಥ್ರೂ ದಿ ಕಂಪ್ಯೂಟರ್ಸ್ ದೇ ವಿಲ್ ಲರ್ನ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಲ್ಯಾಕ್ ಆಫ್ ಡೆಡ್ ಬಾಡೀಸ್, ಅವೈಲಬಿಲಿಟಿ ಆಫ್ ಡೆಡ್ ಬಾಡೀಸ್. ಯಾರು ಡೊನೇಟ್ ಮಾಡ್ತಿಲ್ಲ. ಹಿಂದಿನ ಕಾಲದಲ್ಲಿ ಬಾಡಿ ಡೊನೇಟ್ ಮಾಡೋರು, ಕೆಲವು ಕಾಲ ಈಗಲೂ ಡೊನೇಟ್ ಮಾಡ್ತಾರೆ. ಅಂದರೆ ಇಫ್ ಆ್ಯಕ್ಚುಯಲ್ ಲರ್ನಿಂಗ್ ಡಸಂಟ್ ಹ್ಯಾಪನ್, ವಿ ಕೆ ಇನ್ ಎ ಟ್ರೂವರ್ ಸೆನ್ಸ್ ವಿ ಕೆನಾಟ್ ಸೇ ದಟ್ ವಿ ಆರ್ ಎಜುಕೇಟೆಡ್. ಅದರಿಂದಲೇ ನಮ್ಮ ಭಾರತದಲ್ಲಿ ಇವತ್ತು ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ಸ್ ಇದ್ದಾರೆ, ಹೈಯೆಸ್ಟ್ ಡಾಕ್ಟರ್ಸ್ ಇದ್ದಾರೆ. ಆದರೂ ಭಾರತದ ಪರಿಸ್ಥಿತಿ ನೋಡಿ, ಎಷ್ಟು ಪೇಟೆಂಟ್ ಇದೆ ಭಾರತದಲ್ಲಿ? ಬಹಳ ಕಡಿಮೆ. ಎಲ್ಲ ಸರ್ವಿಸ್ ಪ್ರೊವೈಡರ್ ಕಂಪನೀಸ್ ಎಲ್ಲ, ಲೈಕ್ ಅವರ್ ಇನ್ಫೋಸಿಸ್ ಅಥವಾ ನಮ್ಮ ವಿಪ್ರೋ, ಆಲ್ ದೀಸ್ ಕಂಪನೀಸ್ ಸುಮ್ಮನೆ ಕತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪೇಟೆಂಟ್ಗಳು ಇಲ್ಲ. ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ. ಸೊ ನೀವುಗಳೆಲ್ಲ ಇನ್ ಫ್ಯೂಚರ್ ಸರಿಯಾದಂತಹ ಒಂದು ರಿಸರ್ಚ್ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೋಬೇಕು. ಯಾವುದೇ ಫೀಲ್ಡ್ ಆಗಲಿ, ಎಲ್ಲ ಫೀಲ್ಡಲ್ಲೂ ರಿಸರ್ಚ್ ಈಸ್ ರಿಕ್ವೈರ್ಡ್. ನೆನ್ಪಿಟ್ಕೊಳ್ಳಿ, ನಮ್ಮ ಹಿಂದೆ ಹ್ಯೂಮನ್ ಪರ್ಪಸ್ಸನ್ನು ತಿಳಿದುಕೊಳ್ಬೇಕಂತ ನಮ್ಮ ದ ಮೋಸ್ಟ್ ನೋಬೆಲ್ ಅಂಡ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ, ದೇ ರಿಟೈರ್ಡ್ ಟು ಫಾರೆಸ್ಟ್ ಅಂಡ್ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ಯಾವುದರ ಬಗ್ಗೆ? ದ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಬಗ್ಗೆ. ದೆನ್ ದೇ ಫೌಂಡ್ ಔಟ್ ದ ಗ್ರೇಟ್ ರಿಸಲ್ಟ್ ಈಸ್ ದ ಶ್ವೇತಾಶ್ವತರ ಉಪನಿಷತ್. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತುಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ. ಅಂದರೆ ಇದನ್ನು ಅಮೆರಿಕದ ಒಂದು ಶಿಕಾಗೋ ಉಪನ್ಯಾಸದ ನಂತರ ಮಾಡಿದ ಉಪನ್ಯಾಸಗಳಲ್ಲಿ ವಿವೇಕಾನಂದ ಹೇಳ್ತಾರೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ, ಲಿಸನ್ ಓ ಸನ್ ಆಫ್ ಇಮ್ಮಾರ್ಟಲ್ ಬ್ಲಿಸ್. ನೀವೆಲ್ಲ ಅಮೃತ ಪುತ್ರರು, ಕೇಳಿಸ್ಕೊಳ್ಳಿ. ಏನನ್ನ? ನಿಮಗೊಂದು ದಿವ್ಯವಾದಂಥ ಸಂದೇಶವನ್ನು ನಾವು ಕಂಡು ಹುಡುಕಿದ್ದೇವೆ. ಯಾವುದದು? ವೇದಾಹಮೇತಂ ಪುರುಷಂ ಮಹಾಂತಂ, an infinite man behind this finite man. ನಾವೆಲ್ಲ ಫೈನೈಟ್ ಬಾಡಿ ಮೈಂಡಿನ ಒಂದು ಕಾಂಪ್ಲೆಕ್ಸ್ ಅಲ್ಲಿರುವವರು. ದೇರ್ ಈಸ್ ಎ ಇನ್ಫೈನೈಟ್ ಡೈಮೆನ್ಷನ್ ಇನ್ಸೈಡ್ ಅಸ್. ವಿ ಹ್ಯಾವ್ ಫೌಂಡ್ ಔಟ್ ದಟ್ ಇಟ್ ಈಸ್ ಲೈಕ್ ಆದಿತ್ಯವರ್ಣಂ, ಇಟ್ ಈಸ್ ಲೈಕ್ ರೈಸಿಂಗ್ ಸನ್. ನಮ್ಮ ಒಳಗಡೆ ಆ ಜ್ಞಾನದ ಒಂದು ದೊಡ್ಡ ಪ್ರಕಾಶ ಇದೆ. ಅದು ಹೊರಗಡೆಯಲ್ಲೂ ಇಲ್ಲ, ಒಳಗಡೆ ಇದೆ. ಅದರಿಂದ ಇಫ್ ಯು ರಿಯಲೈಸ್ ದಟ್, ಯು ವಿಲ್ ಓವರ್ಕಮ್ ಆಲ್ ಮಿಸರೀಸ್, ಆಲ್ ಇಗ್ನರೆನ್ಸ್. ಯು ವಿಲ್ ಓವರ್ಕಮ್ ದ ಡೆಪ್ತ್ ಆಲ್ಸೋ. ಅದರಿಂದ ದೇರ್ ಇಸ್ ನೋ ಅದರ್ ವೇ ದ್ಯಾನ್ ಟು ರಿಯಲೈಸ್ ದ ಟ್ರೂತ್ ಇನ್ಸೈಡ್. ಅರೈಸ್, ಉತ್ತಿಷ್ಠತ, ಜಾಗೃತ, ಗೋ ಟು ದಿ ಪೀಪಲ್ ಆಫ್ ವಿಸ್ಡಮ್ ಅಂಡ್ ಲರ್ನ್ ದಟ್ ಅಂತ ಹೇಳಿ ವಿವೇಕಾನಂದರು ಈ ಶ್ವೇತಾಶ್ವತರ ಉಪನಿಷತ್ತಿನ ಹೇಳ್ತಾರೆ. ಅಲ್ಟಿಮೇಟ್ಲಿ ನಾವು ನಮ್ಮ ಒಳಗಡೆ ಹೋಗುವ ಅಭ್ಯಾಸವನ್ನು ಮಾಡಿಕೊಳ್ತಾ ಇಲ್ಲ. ಒಳಗಡೆ ಹೋಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ಮೊಬೈಲ್ ಯೂಸೇಜನ್ನು ಕಡಿಮೆ ಮಾಡಿಕೊಳ್ಳಿ. ಮೊಬೈಲಿಂದ ಮನಸ್ಸು ತುಂಬ ಮಲ್ಟಿ ಡೈರೆಕ್ಷನಲ್ ಮೂವ್ಮೆಂಟ್ ಆಗಿಬಿಡುತ್ತೆ. ನಿಮ್ಗೆ ಯಾವ ಕಡೆಗೂ ಫೋಕಸ್ಸೇ ಸಿಗೋದಿಲ್ಲ. ನಿಮ್ಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ಆದಷ್ಟು ಇಂಜಿನಿಯರಿಂಗ್ ಟೈಮಲ್ಲಿ ಅಥವಾ ಯಾವುದೋ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗೆ ಎಂಟ್ರಾಗುವವರೆಗೂ ನೀವು ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಶಾಂತವಾಗಿ ಕುಳಿತು ಫೋಕಸ್ಡ್ ಆಗಿ ಓದುವ ಅಭ್ಯಾಸ ಮಾಡಿಕೊಳ್ಳಿ. ಆಗಲೇ ನೀವೆಲ್ಲ ಚೆನ್ನಾಗಿ ಹೇಳಿದ್ರು. ನಿಮ್ಮ ಹುಡುಗರು ಎಷ್ಟೋ ಜನ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ನಮ್ಮನ್ನು ಬಹಳ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಈಗ ಆಲ್ರೆಡಿ ವಿ ಆರ್ ಪ್ರಿಪೇರ್ಡ್ ಫಾರ್ ದಿ ಫೈನಲ್ ಎಕ್ಸಾಮ್. ಎಸ್,
That is all very good because your student, teachers' effort are really appreciable. ಇನ್ನು ಫೆಬ್ರವರಿಯಲ್ಲೇ ನೀವೆಲ್ಲ ಆಗಲೇ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟಿದ್ದೀರಾ. ಯು ಆರ್ ಆಲ್ ಎಂಜಾಯಿಂಗ್ ನೌ ಡೂಯಿಂಗ್ ರಿವಿಷನ್. ಇಟ್ ಈಸ್ ಗುಡ್, ಬಟ್ ದರ್ ಈಸ್ ಎ ಲಾಂಗ್ ವೇ ಟು ಗೋ. ಇಟ್ಸ್ ಓನ್ಲಿ ಎ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ. ಅದರಿಂದ ನೀವು ಸ್ವಲ್ಪ ಯು ಮಸ್ಟ್ ಡೆವಲಪ್ ಗುಡ್ ಹ್ಯಾಬಿಟ್ಸ್ like doing meditation at least 10 to 15 minutes a day and contemplating about the truth and what about the future career ಹೆಂಗೆ ನಾನು ರೂಪಿಸ್ಕೊಳ್ಬೇಕು ಅಂತ ನೀವು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಇವೆಲ್ಲ ಮಾಡ್ತಾನೆ ನೀವು ಹೈಯರ್ ಡೈಮೆನ್ಷನ್ಸ್ಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನಿಮ್ಮ ಶಾಲೆಯ ವಾತಾವರಣ ಬಹಳ ಮೋಸ್ಟ್ ಇನ್ಸ್ಪೈರಿಂಗ್. ಬಿಕಾಸ್ ನಮ್ಮ ಸಂಸ್ಕೃತಿಯನ್ನು ಇಲ್ಲಿ ನಿಜವಾಗಲೂ ಆಚರಿಸ್ತಾ ಇದ್ದಾರೆ. ಆಗಲೇ ಎಷ್ಟು ಚೆನ್ನಾಗಿ ಹೇಳಿದ್ರು, ನಮ್ಮ ಆತ್ಮ ಶ್ಲಾಘನೆ ಮಾಡಿಕೊಂಡ್ರೆ ನಾವು ವಿನಾಶದ ಕಡೆಗೆ ಹೋಗ್ತೀವಿ. ಆತ್ಮವನ್ನು ಪ್ರೀತಿಸಿದಾಗ ನಾವು ವಿಲ್ ಗ್ರೋ ಇಂಟು ವಿಲ್ ಬ್ಲಾಸಮ್ ಇಂಟು ಎ ಯೂನಿವರ್ಸಲ್ ಮ್ಯಾನ್. ನಮ್ಮಲ್ಲಿ ವಿಕಾಸ ಉಂಟಾಗಬೇಕಾದ್ರೆ ನಮ್ಮ ಒಳಗಿರುವಂಥ ಡಿವೈನನ್ನು ನಾವು ಯಾವಾಗ ಪ್ರೀತಿಸ್ತೇವೋ ಆಗ ನಾವು ವಿಕಾಸ ಹೊಂದ್ತೇವೆ. ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಂಟ್ರಾಕ್ಷನ್ ಇಸ್ ಡೆತ್ ಅಂತ ವಿವೇಕಾನಂದರು ಹೇಳಿದ್ದಾರೆ. ವಿ ಮಸ್ಟ್ ಎಕ್ಸ್ಪ್ಯಾಂಡ್ ಫ್ರಮ್ ಇನ್ಸೈಡ್. ಹೊರಗಡೆ ನಾವು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫಿಸಿಕಲ್ ಲಿಮಿಟೇಷನ್ ಇದೆ. ಆದರೆ ಮೆಂಟಲಿ ನಾವು ಎಷ್ಟು ಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗ್ಬೋದು. ಐನ್ಸ್ಟೀನ್ 2 ನೊಬೆಲ್ ಪ್ರಶಸ್ತಿಗಳನ್ನು ಗಳಿಸಿದ್ರು. ಆದರೆ ಅವ್ರು ಹೇಳ್ತಾರೆ, ಐ ಹ್ಯಾವ್ ಯೂಸ್ಡ್ ಓನ್ಲಿ 25% ಆಫ್ ಮೈ ಬ್ರೈನ್ ಅಂತ. ಸೊ ನಾವು ಎಷ್ಟು ಯೂಸ್ ಮಾಡ್ತಿದ್ದೀವಿ ಯೋಚನೆ ಮಾಡಿ. ವಿವೇಕಾನಂದರು ಹೇಳ್ತಾರೆ, 90% ಆಫ್ ಅವರ್ ಥಾಟ್ ಫೋರ್ಸ್ ಈಸ್ ವೇಸ್ಟೆಡ್ ಬೈ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ದೇರ್ಫೋರ್ ದೇ ಆರ್ ಕಾನ್ಸ್ಟೆಂಟ್ಲಿ ಕಮಿಟಿಂಗ್ ಬ್ಲಂಡರ್ಸ್. ಎ ಟ್ರೈನ್ಡ್ ಮೈಂಡ್ ಆರ್ ಮ್ಯಾನ್ ವಿಲ್ ನೆವರ್ ಮೇಕ್ ಮಿಸ್ಟೇಕ್ಸ್ ಅಂತ. ಸೊ ವಿ ಮಸ್ಟ್ ಸ್ಟಾರ್ಟ್ ಟ್ರೈನಿಂಗ್ ಅವರ್ ಮೈಂಡ್ in such a way that it should become the best instrument to achieve whatever we want to achieve in life. Thank you.